ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೋಡಿ, ಇಲ್ಲೊಂದು ಡುಪ್ಲೆಕ್ಸ್ ಹೌಸ್ ಸೇಲ್ಗೆ ಬಂದಿದೆ. ಇದು ಏಕಾತ, ಓಕೆನಾ. ಏಕಾತ ಒಂದು ಲ್ಯಾಂಡ್ ಆಗಿರುತ್ತೆ. ಸುತ್ತಮುತ್ತ ಖಾಲಿ ಇದೆ, ಅದೆಲ್ಲ ಸೈಟ್ಗಳಿನ್ನೂ ತುಂಬಿಲ್ಲ. ಸ್ಕ್ವೇರ್ ಫೀಟು 2900 ಅಡಿ ಹೇಳ್ತಾ ಇದ್ದಾರೆ. ಆದರೆ ಅದರ ವಿಚಾರ ಬೇಡ, ಬೇಕಾದರೆ ಸ್ವಲ್ಪ ದಿನ ಇದ್ದು ಆಮೇಲೆ ಬೇಕಾದ್ರೆ ಆ ಒಂದು ಕಡೆ ಗಮನ ಕೊಡೋಣ, ಇಷ್ಟ ಇದ್ದರೆ ಗಮನ ಕೊಡಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಸ್ನೇಹಿತರೆ ನೋಡಿ, ಈ ಒಂದು ಹೌಸ್ ನೋಡ್ಬೋದು ಎಷ್ಟು ಮಟ್ಟಿಗೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಮತ್ತು ಅಕ್ಕಪಕ್ಕದ ಒಂದು ಜಾಗನೂ ಸಹ ತಾವು ಗಮನಿಸ್ಬೋದು. ಇನ್ನು ಯಾರು ಕೂಡ ಆ ಒಂದು ಅಲ್ಲಿ ತಗೊಂಡಿಲ್ಲ ಜಾಗನ. ಇನ್ನು ಹೆಸರು ಜಮೀನು ಅಂತ ಹೇಳ್ಬಿಟ್ಟು 40 ವರ್ಷ, ಚಿತ್ರದುರ್ಗ, ಕೆಳಗೋಟೆ ಅಂತ ಹೇಳ್ಬಿಟ್ಟು ಇವರು ಇರ್ತಕ್ಕಂಥದ್ದು. ನೋಡಿ, ರೀಸನ್ನು ಏನಕ್ಕಪ್ಪ ಈ ಒಂದು ಮನೆಯನ್ನು ಮಾರ್ತಾ ಇದ್ದಾರೆ ಅಂದರೆ ಸ್ವಂತ ಊರಿಗೆ ಹೋಗಬೇಕು ಅಂತ ಅಷ್ಟೇ. ಪ್ಲಾಟ್ ಸೈಜು ನೋಡಿ ಇಲ್ಲಿ 1400 ಅಡಿ, ಫೇಸಿಂಗು ನಾರ್ತ್ ಈಸ್ಟ್ ಕಾರ್ನರ್ ಹೌಸು, ಕನ್ಸ್ಟ್ರಕ್ಷನ್ ರೆಡ್ ಬ್ರಿಕ್ ಕನ್ಸ್ಟ್ರಕ್ಷನ್ಸು, ವಾಟರು ಬೋರ್ವೆಲ್ ಫೆಸಿಲಿಟೀಸು ಮತ್ತು ಕಾವೇರಿ ಕನೆಕ್ಷನ್ ವಾಟರು ಎಲ್ಲ ಇದೆ. ಮತ್ತು G+1 ಕನ್ಸ್ಟ್ರಕ್ಟೆಡ್ ಇರುತ್ತೆ. ಮತ್ತು ಪಾರ್ಕಿಂಗಿಗೆ ಕಾರು ಮತ್ತು ಬೈಕ್ ಪಾರ್ಕಿಂಗಿಗೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಇನ್ನು ಇಷ್ಟೆಲ್ಲ ಸವಲತ್ತುಗಳು ಅಷ್ಟೇ ಅಲ್ಲ, ಅಕಸ್ಮಾತಾಗಿ ಮನೆ ಕಡೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಕಂತಿನ ಮೇಲೆ ಬೇಕಾದರೂ ತೆಗೆದುಕೊಳ್ಳಬಹುದು. ಅದಕ್ಕೆಲ್ಲ ಸದಾ ಒಂದು ಕೈಯನ್ನು ಹಿಡಿದು ಸಾಥ್ ಕೊಡಲಾಗುತ್ತದೆ ಅಂತಕ್ಕಂಥದ್ದು ಇದಿಷ್ಟನ್ನು ಇಲ್ಲಿ ಜಮುನಾ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಸ್ನೇಹಿತರೆ, ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕೆಲವು ನಿಯಮಗಳನ್ನು ಅನುಸರಿಸಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ಸ್ನೇಹಿತರೆ, ಅದೇನಪ್ಪ ಅಂತಂದರೆ ಗ್ರಾಚಾರ ಕೆಟ್ಟಿರೋ ಥರ ಮಾತನಾಡಬಾರದು. ಹಾಗೆ ಒಂದು ಸಲ ಕುಟುಂಬಸ್ಥರು ನೋಡಿಕೊಂಡು ಹೋದ ನಂತರ ಪದೇ ಪದೇ ಬಂದು ಅದರ ಬಗ್ಗೆನೇ ಕೇಳುವಂತಿಲ್ಲ. ಅದೆಷ್ಟೇ ಹೊತ್ತು ಆಗಲಿ ಅಥವಾ ಸಮಯ ಆಗಲಿ, ಬೇಕಾದರೆ 1-2 ದಿನ ಉಳಿದುಕೊಂಡೆ ಚೆನ್ನಾಗಿ ನೋಡಿಕೊಂಡೆ ಆಮೇಲೆ ಬೇಕಾದರೆ ಮನಸ್ಸಿಗೆ ಬಂದರೆ ತಗೋಬೋದು, ಬೇಡವೋ ಅಂತ ನಿರ್ಧರಿಸಿ ನೀವು ಮುಂದುವರಿಬೋದು. ಮತ್ತು ಡಾಕ್ಯುಮೆಂಟ್ಸ್ ಎಲ್ಲವೂ ಕೂಡ ಸರಿಯಾಗಿ ಇರುತ್ತೆ. ಅದರ ಬಗ್ಗೆ ಏನು ಕ್ಲಿಯರ್ ಆಗಿ ನಾನು ಹೇಳ್ತೀನಿ, ಓಕೆ. ಆದಷ್ಟು ಕಡಿಮೆಗೆ ಮಾಡಿಕೊಡಲಾಗುತ್ತದೆ ಅಂತ ಇಲ್ಲಿ ಅವರು ಒಂದು ಭರವಸೆಯ ಮಾತನ್ನು ಕೊಟ್ಟಿರ್ತಕ್ಕಂಥದ್ದು. ಸ್ನೇಹಿತರೆ ನೋಡಿ, ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ಏನು ಅಂತ ತಿಳಿಸ್ಕೊಡಿ. ಬಾಯ್.